ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತು ಪುಟ್ಟದಾಗಿ ಒಂದು ವ್ಲಾಗನ್ನು ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಲ ಸಪೋರ್ಟ್ ಮಾಡಿ. ಹಾಗೆಯೇ ವೆಲ್ಕಮ್ ಟು ಮೈ ಚಾನಲ್. ಕೊಡಗಿನಲ್ಲಿ ಇರೋರಿಗಾದರೆ ಪೊನ್ನಂಪೇಟೆ ಅಂತ ಹೇಳೋ ಸ್ಥಳ ಚೆನ್ನಾಗಿ ಗೊತ್ತಿರುತ್ತೆ, ಹೊರಗಿನವ್ರಿಗಾದರೆ ಅಷ್ಟೊಂದು ಗೊತ್ತಿರಲ್ಲ. ಇದು ಈಗ ನಾವು ಕೇರಳ ಹೋಗ್ತಾ ಇದ್ವಿ. ಕೇರಳ ಅಂದರೆ ಕಲ್ಪೇಟ. ಹಾಗೆಯೇ ಅದನ್ನ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಹೀಗೆ ಹೋಗ್ತಾ ನಿಮಗೆ ಒಂದೊಂದು ಜಾಗನ ತೋರಿಸ್ಕೊಡ್ತಾ ಹೋಗ್ತೀನಿ. ನಾವೀಗ ಅಲ್ಲಿಗೆ ಹೋಗ್ತಾ ಇರೋ ಕಾರಣ ಅಂದರೆ ನಮ್ಮದು ಫ್ಯಾಮ್ಲಿ ಫ್ರೆಂಡ್ ಡಾಕ್ಟ್ರ್ ಅವರು ಆಯುರ್ವೇದಿಕ್ ಸೆಂಟರ್ ಇದೆ. ಹಾಗೆಯೇ ಅವ್ರನ್ನ ಮೀಟ್ ಆಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ನಿಮಗೂ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅದ್ರ ಬಗ್ಗೆ ತುಂಬ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ಥರದ ರೋಗಗಳಿಗೂ ಅಲ್ಲಿ ಟ್ರೀಟ್ಮೆಂಟ್ ಖಂಡಿತ ಕೊಡ್ತಾರೆ. ನೀವು ಒಂದು ಸಲ ಪ್ರಯತ್ನ ಪಡಿ ಅಲ್ಲಿಗೆ. ಹಾಗಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಈಗ ನಾನು ಅದ್ರ ಬಗ್ಗೆ ಸ್ವಲ್ಪನೇ ತೋರ್ಸೋಕ್ಕಾಗುತ್ತೆ ಅಷ್ಟೇ. ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಡಾಕ್ಟ್ರ್ ಬಗ್ಗೆ ಮಾತಾಡಿಸ್ತೀನಿ ಆ ಟೈಮಲ್ಲಿ. ಇದು ಲಕ್ಷ್ಮಣ ತೀರ್ಥ ಹೊಳೆ. ಆದರೆ ನೀರು ತುಂಬಾ ಕಮ್ಮಿ ಆಗೋಗಿದೆ, ನೀರೇ ಇಲ್ಲ ಇಲ್ಲಿ. ಕೊಡಗು ಅಂತ ಹೇಳುವಂಥದ್ದು ತುಂಬ ಸುಂದರವಾದ ಸ್ಥಳ. ಹಾಗೆಯೇ ಇಲ್ಲಿಯ ಸಂಸ್ಕೃತಿ ಆಗಲಿ, ಫುಡ್ ಆಗಲಿ ಎಲ್ಲರೂ ಇಷ್ಟಪಡ್ತಾರೆ. ಪ್ರಕೃತಿ ನೋಡಲಿಕ್ಕೆ ಒಂಥರ ತುಂಬ ರಮಣೀಯವಾಗಿ ಇದೆ. ಎಲ್ಲರೂ ಇಷ್ಟಪಡುವಂಥದ್ದು. ಹೊರಗಿನಿಂದ ಬರ್ತಾ ಇರ್ತಾರೆ, ಗೊತ್ತಿರುತ್ತೆ. ಬಂದು ನೋಡಿದವ್ರಿಗೆ ಕೊಡಗಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಇಲ್ಲಿ ಮದುವೆ ಬಗ್ಗೆ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ಹಾಕುವಂಥ ಡ್ರೆಸ್ ಕೋಡ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಕೊಡಗಿನಿಂದ ಕೇರಳಕ್ಕೆ ಹೋಗುವಾಗ ಸಿಗುವಂಥ ದಾರಿ ಅಂದರೆ ಗುಡ್ಡ ಮಾರ್ಗವಾಗಿ ಹೋಗ್ತೀವಿ. ಎರಡು ಸೈಡಲ್ಲೂ ಕಾಫಿ ತೋಟ ಇದೆ. ತುಂಬ ಹಸಿರಾಗಿ ಕಾಣಿಸುತ್ತೆ, ತುಂಬ ಸುಂದರವಾಗಿಯೂ ಕಾಣಿಸುತ್ತೆ. ಕೊಡಗಿನ ಜನರು ತುಂಬ ಶ್ರಮಜೀವಿಗಳು. ಹಾಗೇನೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಸಣ್ಣ ಫ್ಯಾಮ್ಲಿ, ಯೂಟ್ಯೂಬ್ನಿಂದ ಸಣ್ಣ ಫ್ಯಾಮ್ಲಿ ಸಿಕ್ಕಿದೆ ನನಗೆ. ಅದನ್ನ ದೊಡ್ಡ ಫ್ಯಾಮ್ಲಿ ಮಾಡೋದು ನಿಮ್ಮ ಕೈಯಲ್ಲಿದೆ. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿಯಾಗಿರಲಿ ತಪ್ಪಾಗಿರಲಿ ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕಮೆಂಟಲ್ಲಿ ನಿಮಗೆ ಉತ್ತರನ ಖಂಡಿತ ಕೊಡ್ತೀನಿ. ಹಾಗೆಯೇ ನಾನು ಈ ಯೂಟ್ಯೂಬ್ ಚಾನಲ್ನ ಇನ್ನೂ ದೊಡ್ಡದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಫಸ್ಟ್ ನಾನು ವಿಡಿಯೋ ಮಾಡೋದ್ರಿಂದ ನನಗೆ ಯಾವ ಥರ ಮಾಡಬೇಕು ಯಾವ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಸ್ಕಿನ್ ಬಗ್ಗೆ ಆಗಲಿ, ಹೇರ್ ಬಗ್ಗೆ ಆಗಲಿ, ನನ್ನ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ, ಶಾಪಿಂಗ್ ಬಗ್ಗೆ ಆಗಲಿ, ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಖಂಡಿತವಾಗ್ಲೂ ತಿಳಿಸಿ ನನಗೆ. ಅದೇ ಥರ ವಿಡಿಯೋ ನಾನು ಹಾಕಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಈ ಥರ ವಿಡಿಯೋ ಮಾಡಿ ಅಂತ. ನಾನು ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ನ ಓದಿ ಅದನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಮುಂದೆ ತರೋದು ನಿಮ್ಮ ಕೈಯಲ್ಲಿದೆ. ಈ ಥರ ಕಾಫಿ ಎಸ್ಟೇಟ್ಗಳಿರುತ್ತೆ. ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಬಂದವ್ರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಕೊಡಗಿನ ಬಗ್ಗೆ.
ಈಗ ಇದು ಕುಟ್ಟ. ನಾವು ಕೇರಳ ಹೋಗ್ಬೇಕಂದ್ರೆ ಕುಟ್ಟಕ್ಕಾಗಿ ಹೋಗ್ಬೇಕಾಗುತ್ತೆ. ಇದು ಕರ್ನಾಟಕ ಚೆಕ್ ಪೋಸ್ಟ್. ಇದು ಸ್ವಲ್ಪ ರೋಡ್ ತುಂಬಾ ಕೆಟ್ಟದಾಗಿದೆ, ತುಂಬಾ ಕಷ್ಟನೇ ಆಗುತ್ತೆ ಹೋಗೋದು. ನಿಮಗೆ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇರ್ಬೋದು. ಇದ್ದಂಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವೈಲ್ಡ್ ಲೈಫ್ ಟ್ರಕ್ಕಿಂಗ್ ಬೇರೆ ಇದೆ ಇಲ್ಲಿ, ನಿಮಗೆ ಅದನ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳೋದನ್ನ. ಕೊಡಗಿಗೆ ಬಂದವರು ಈ ಪ್ಲೇಸಿಗೆ ಖಂಡಿತ ಬನ್ನಿ. ಹಾಗೇನೆ ಟ್ರಕ್ಕಿಂಗ್ ಕೂಡ ಹೋಗ್ಬೋದು. ಎನಿಮಲ್ಸ್ ಏನೇ ಆಗಲಿ ಕಾಣಲಿಕ್ಕೆ ಸಿಗುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ. ಇದೆ ಟ್ರಕ್ಕಿಂಗ್ ಸ್ಪಾಟ್. ಇಲ್ಲಿಂದ ಶುರು ಆಗುತ್ತೆ ನೋಡಿ, ಇದೇ ಸ್ಥಳ. ಹೊರಗಿನಿಂದ ಸಮೇತ ಇಲ್ಲಿಗೆ ಖಂಡಿತವಾಗ್ಲೂ ಬರ್ತಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಹೋಗುವಂಥ ಸ್ಥಳದ ಜಂಕ್ಷನ್ ಆಗಿದೆ. ಇಲ್ಲಿ ತಿರುನೆಲ್ಲಿ ಟೆಂಪಲ್ ಅಂತ ಇದೆ, ಗೊತ್ತಿರ್ಬೋದು ಸಾಮಾನ್ಯವಾಗಿ ಎಲ್ಲರಿಗೂ. ಈ ಸ್ಥಳ ಕಾಟಿಕೊಳಂ ಇರುಂಬು ಪಾಲ ಅಂತ ಹೇಳುವಂಥ ಸ್ಥಳ. ಇದು ಹೋಗುವಂಥ ವೆಹಿಕಲ್ಗಳು ಸುಮಾರಾಗಿ ಇಲ್ಲಿ ನಿಲ್ಲಿಸಿ ಕಾಫಿ ಟೀ ಏನೋ ತಿನ್ನುವಂಥದ್ದನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ಸ್ಥಳನೂ. ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು ಯಾವ ಥರ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ. ನಿಮ್ಗೆ ಇನ್ನೊಂದು ತೋರಿಸ್ಕೊಡ್ತೀನಿ ಬನ್ನಿ. ಅಟ್ಲೀಸ್ಟ್ ಇವರು ನಮ್ಮಿಂದಾಗಿ ಇವರು ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆಗಲಿ, ದೇವರು ಒಳ್ಳೇದು ಮಾಡಲಿ ಅವರಿಗೆ. ಅದೇ ನೀವೇನು ಹೇಳಕ್ ಇಷ್ಟಪಡ್ತೀರಾ ಇಲ್ಲಿದ ಬಗ್ಗೆ? ಯಾವುದು ಈ ಪ್ಲೇಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ഇരുമ്പ് പാലം കാട്ടിക്കുളം. ಓಕೆ, ഇരുമ്പ് പാലം ಮಲಯಾಳದಲ್ಲೇ ಹೇಳಿ, ಏನು ಪ್ರಾಬ್ಲಮ್? ഇരുമ്പ് പാലം നമ്മളെ കട, ಓಕೆ തട്ടുകട, തുടങ്ങി കുടുങ്ങി തട്ടുകട. ಓಕೆ ചായ കടി, ഹോർലിക്സ്, ബൂസ്റ്റ്, ಓಕೆ പിന്നെ ഓംലെറ്റ്, ബ്രെഡ് ഓംലെറ്റ്, കാടമുട്ട മസാല, ಹಾ കാന്താരി ചമ്മന്തി. ಓಕೆ. ಎಷ್ಟೊತ್ತು ಗಂಟೆ? ನೈಟ್ ಎಷ್ಟೊತ್ತು ಗಂಟೆ? 24 hours. 24 hours. ಓಕೆ. ಇಲ್ಲಿ പിന്നെ 10 days കഴിഞ്ഞാൽ പിന്നെ ഫുഡ് റെഡിയാവും. ಓಕೆ 10 days കഴിഞ്ഞാൽ ഫുഡ് റെഡിയാവും. ಓಕೆ പൊറോട്ട, ചപ്പാത്തി, കപ്പ, ബീഫ്, മീറ്റ്, മുട്ടക്കറി, ചിക്കൻ, ಓಕೆ. മുട്ട് പത്തല്, കാട ഫ്രൈ. ಇದು ಕಾಟಿಕೊಳಂ ಅಂತ ಹೇಳುವಂಥ ಸ್ಥಳ. ತುಂಬಾನೇ ಬಿಸಿಲಿದೆ. ಒಂದು ಸಿಟಿ ಅಂತಲೇ ಹೇಳ್ಬೋದು ಇದನ್ನ. ಇದು ಕಲ್ಪೆಟ ಟೌನ್.
ಈಗ ನಾನು ಆಯುರ್ವೇದಿಕ್ ಸೆಂಟ್ರ್ ಅಲ್ಲಿಗೆ ಬಂದಿದ್ದೀನಿ, ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಫುಲ್ ವಿಡಿಯೋ ತೋರಿಸಲ್ಲ, ನೀವು ಕಮೆಂಟ್ ಮಾಡಿ ಈ ಆಯುರ್ವೇದಿಕ್ ಸೆಂಟರ್ದು ಫುಲ್ ನಿಮಗೆ ವೀಡಿಯೋಸ್ ಬೇಕಂದರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಈಗ ಅದ್ರದ್ದು ಹೊರಗಡೆ ಹೇಗಿದೆ, ಯಾವ ಥರ ಇದೆ ಅಂತ ಹೇಳೋದು ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ, ತೋರಿಸ್ಕೊಡ್ತೀನಿ. ಈಗ ಇದು ಸ್ಟೀಮ್ ಮಾಡಲಿಕ್ಕಿರುವಂಥದ್ದು, ಇದು ಆಯಿಲ್ ಹಾಕಿ ಮಸಾಜ್ ಮಾಡುವಂಥದ್ದು. ಈಗ ನಾನು ಸ್ವಲ್ಪನೇ ನಿಮಗೆ ತೋರಿಸ್ಕೊಡ್ತೀನಿ, ಆಮೇಲೆ ನಿಮ್ಗೆ ಬೇಕು ಅಂದರೆ ವಿಡಿಯೋಕ್ಕೆ ನಾನು ಮಾಡ್ತೀನಿ ನೋಡಿ. ವಿಡಿಯೋ ಇದು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀನಿ? ಪೇಯ್ನ್, ನಿನ್ನ ಬ್ಯಾಕ್ ಪೇಯ್ನಾ? ಓಕೆ. ಒನ್ ಟೈಮಲ್ಲಿ ಪೇಯ್ನ್ ಕಮ್ಮಿ ಆಗುತ್ತಾ? ಓಕೆ. ಅಕ್ಯುಪಂಚರ್ ಯಾವ್ದಕ್ಕೆಲ್ಲ ಈ ಥರ ಟ್ರೀಟ್ಮೆಂಟ್ ಮಾಡ್ತಾರೆ? ಆಲ್ಮೋಸ್ಟ್ ಪೇನ್ ರಿಲೀಫ್ ಇರುವ ಎಲ್ಲ ಕೇಸಸ್ಸಿಗೆ ಯೂಸ್ ಓಕೆ. ಮಾಡಿದಲ್ಲ 6 days ಮಾಡಿದ್ರೆ ಸಾಕಲ್ಲ, ಇನ್ನು ಮಾಡಬೇಕಾ ಮುಂದೆ? ಅಂದ್ರೆ 6 months 1 year ಹಾಗೆ ಕೋರ್ಸ್ ಇರುತ್ತೆ. ಓಕೆ. ಪರ್ ಮಂತ್ ಅಲ್ಲಿ 7 ಸೆಟ್ಟಿಂಗ್ ತರ ಓಕೆ. ಅದು ಡ್ರೈ ನೀಡ್ಲಿಂಗ್ ಇರುತ್ತೆ, ಆಗ ಸ್ಟಿಮ್ಯುಲೇಷನ್ ಕೊಡಲ್ಲ, ಜಸ್ಟ್ ನೀಡ್ಲಿಂಗ್ ಮಾತ್ರ. ಓಕೆ. ಪೇನ್ ಹೇಗೆ? ಪೇನ್ ಕಮ್ಮಿ ಆಗ್ತಾ ಬರುತ್ತೆ ಆವಾಗ. ಓಕೆ. ತುಂಬಾ ಸಿವಿಯರ್ ಪೇನ್ ಆದ್ರೆ ಸ್ಟಿಮ್ಯುಲೇಷನ್ ಕೊಡ್ತೀವಿ, ಓಕೆ. ಆಗ ಬೇಗ ಕಮ್ಮಿ ಆಗುತ್ತೆ. ಅಲ್ಲ ಇವತ್ತು ಈಗ 6 ಓಕೆ. ಪೇನ್ ಕಮ್ಮಿ ಆಗಿದೆ. ನಿಮ್ದು ಹೇಗಿದೆ ಈಗ ಪೇನ್ ಕಮ್ಮಿ? ಓಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮಗೆ ನೋಡಿದ್ರೇ ಅರ್ಥ ಆಗುತ್ತೆ, ಇದು ಬ್ಯೂಟಿ ಬಗ್ಗೆ ಅಂಥದ್ದು, ಪೆಡಿಕ್ಯೂರ್, ಮೆನಿಕ್ಯೂರ್, ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ ಪ್ರತಿಯೊಂದು ಇಲ್ಲಿ ಇರುತ್ತೆ. ತುಂಬ ಕ್ಲೀನಾಗಿದೆ. ಬಂದು ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸಲ ನಿಮ್ಗೆ ಬೇಕು ಅಂದರೆ ಫುಲ್ ವಿಡಿಯೋ ಮಾಡ್ತೀನಿ. ಆಯುರ್ವೇದಿಕ್ ಸೆಂಟ್ರಿಂದ ಮುಗಿಸ್ಕೊಂಡು ಈಗ ಹೊರಟ್ವಿ. ಈಗ ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ನೈಟ್ ಟೈಮ್ ಅಂದರೆ 7:02 ಆಗಿದೆ. ಪುನಃ ನಾವು ಬೆಳಿಗ್ಗೆ ಬಂದಂಥ ಪ್ಲೇಸ್ಗೆ ಪುನಃ ಬಂದಿದ್ದೀನಿ. ಅಲ್ಲಿ ಟೀ ಟೈಮ್ದಲ್ಲಿ ಸ್ಟಾಪ್ ಕೊಟ್ಟಿದ್ವಿ. ಬೆಳಿಗ್ಗೆ ಬಂದಿದ್ವಲ್ಲ ಅಲ್ಲಿಗೆ ಬಂದೆ. ಒಂದು ಸ್ಮಾಲ್ ಕ್ಯಾ ಬೋಲ್ತೆ ಉಸ್ಕೋ ಸಾರಿ, ಇದಕ್ಕೆ ಹೇಳ್ತಾರೆ ಕಾಡ ಅಂತ. ಸ್ಮಾಲ್ ಬರ್ಡ್ ಬರುತ್ತೆ, ಅದ್ರದ್ದು ಹೆಗ್ ಅಲ್ಲಿ ಮಾಡಿರೋಂಥ ಮಸಾಲ ಈ ಥರ ಇರುತ್ತೆ. यहाँ पे कितनी देर तक कौन सा फूड होता है? पराठा, चपाती, ओके, बीफ, ओके, रोटी, ओके, मुट्टा करी. ओके. कितनी देर तक रहेंगे आप? कितनी टाइम तक रहेंगे? नाइट टाइम 24 hours. 24 ಓಕೆ. ಓಕೆ. ಬಂದಾಗ ಖಂಡಿತವಾಗ್ಲೂ ಇಲ್ಲಿಗೆ ಬನ್ನಿ. ಇಲ್ಲಿ ಫುಡ್ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ 24/7 ಹೇಳ್ಬೋದು. ಚೆನ್ನಾಗಿದೆ ಫುಡ್, ದಯವಿಟ್ಟು ಇಲ್ಲಿಗೆ ಬಂದು ವಿಸಿಟ್ ಮಾಡಿ. ಫುಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಕಾಲಿಫ್ಲವರು, ಬಜ್ಜಿ, ಬಾಳೆ ಬಜ್ಜಿ, ಓಕೆ, ದಾಳಿವಡ, ಆಲೂಗೊಂಡ, ಮಸಾಲೆ ಗೊಂಡ, ಚಿಕನ್, ಬೀಫ್, ಪರೋಟ, ಚಪಾತಿ, ಬೀಫ್, ಬೀಫ್, ಚಿಕನ್, ಬೋಟಿ, ಲಿವರ್, anything. Okay. Shop and do you contribute your life because these people's in a toilet. ಎಲ್ಲ ಅವ್ರ ತಟ್ಟುಕಡ ತೊಡಗಿ ಕುಡುಗಿ ತಟ್ಟುಕಡ, ತೊಡಗಿ ಕುಡುಗಿ ಕಟ್ಟುಕಡ. ಅದ್ರ ಅರ್ಥ ಏನು ಅಂತ ಹೇಳಿ. ತೊಡಗಿ ಅಂತ ಹೇಳಿದ್ರೆ ನಮ್ದು ವಿ ಆರ್ ಸ್ಟಾರ್ಟಿಂಗ್, ಓಕೆ. ಕುಡುಗಿ ಬಂದ ವಿ ಆರ್ ಕಷ್ಟದಲ್ಲಿರೋದು, ಓಕೆ, ಇಷ್ಟೇ. ಮಲಯಾಳ ಭಾಷೆಯಲ್ಲಿ ಹಾಗೆ ತೊಡಗಿ ಕುಡುಗಿ ತಟ್ಟುಕಡ. ತೊಡಗಿನ ಬಂದ ವಿ ಆರ್ ಸ್ಟಾರ್ಟಿಂಗ್, ನಮ್ದು ಸ್ಟಾರ್ಟ್. ಕುಡುಗಿನ ಮನೆ ಕುಡುಗಿ, ವಿ ಲಾಸ್ಟ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲಿ? I am very happy to do this one. I am very chasing them. ಸಾರಿ, ಕನ್ನಡದಲ್ಲಿ ಮಾತಾಡಿ. ಇದರಲ್ಲಿ ಚೇಸ್ ಮಾಡೋದಕ್ಕೆ ಭಾರಿ ಇಷ್ಟ. ಓಕೆ, These peoples, ಓಕೆ, these peoples, ಓಕೆ. we want to support these peoples. We want to encourage. ನಾವು ಅವ್ರನ್ನ ಮುಂದಕ್ಕೆ ತರಬೇಕು ಅಂತ ನಮ್ಮ ಆಸೆ. ನನ್ನ ಯೂಟ್ಯೂಬ್ ಬಗ್ಗೆ ಹೇಳಕ್ ಏನು ಇಷ್ಟಪಡ್ತೀರಾ? ನಿಮ್ಮ ಯೂಟ್ಯೂಬ್ ಬಗ್ಗೆ ಏನಾಗಿ ಇಷ್ಟಪಡೋದು ಅಂತ ಹೇಳಿದ್ರೆ ದಿ ಚಾನಲ್ ಆಲ್ಸೋ ಶುಡ್ ಇಂಪ್ರೂವ್. ಓಕೆ, ಪಾಪದವರು ಇಂಪ್ರೂವ್ ಆಗಬೇಕು, ಓಕೆ, ಯಾರು ನಮ್ಮ ಅಂಗಡಿಯವರು ಇಂಪ್ರೂವ್ ಆಗಬೇಕು. ಪಾಪ ದೇ ಆರ್ ಪರ್ಸನ್ಸ್. ಹಾಗೇನೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಕ್ಕೂ ಹೇಳಿ. 24/7 ಎನಿ ಡೇಸ್ ಆಲ್ ಪೀಪಲ್ಸ್ ವಿಲ್ ಬಿ ಹಿಯರ್. ಅಲ್ಲಿ ಒಂದು 2 ಹುಡುಗರು ಇದ್ದಾರೆ, ಅವ್ರಿಗೆ ಫೋಟೋ ತೆಗೆದ್ಬಿಡಿ. ಓಕೆ, 2 ಹುಡುಗರು ಇದ್ದಾರೆ ಅಲ್ಲಿ. ಅಲ್ಲಿ ತಮಿಳ್ನಾಡು ತಮಿಳ್ನಾಡು ಅವರು, ಗುಡ್ಲೂರು. ಗೂಡ್ಲೂರು.
You take the photo. ಓಕೆ ಫುಡ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಲೈವ್ ಫುಡ್. ಓಕೆ ಹೇಗೆ ರೀಸನಬಲ್ ರೇಟ್ ಅಲ್ಲಿ ಇದೆಯಾ? ರೀಸನೇಬಲ್ ರೇಟ್ ಅಂತ ಹೇಳಿದ್ರೆ ಟೇಸ್ಟ್ಫುಲ್ ಅಂಡ್ ರೀಸನೇಬಲ್ ರೇಟ್, ಹೋಮ್ಲಿ ಫುಡ್. ಓಕೆ ಓಕೆ ಮನೆಯಲ್ಲಿ ಮಾಡ್ದಂಗೆ ಇರುತ್ತೆ. ಈಸ್ ಅಂಡ್ ಪರ್ಸನ್ ಓಕೆ ಈ ಅಂಗಡಿ ಮಾಡುವವರದು ಓಕೆ ಒಂದು ಫ್ರೆಂಡ್ ಓಕೆ ಆಯ್ತಾ. ಜಸ್ಟ್ ಯಾರು ವಿಷ್ಣು, ಈಸ್ ಮೈ ವೆರಿ ಗುಡ್ ಸನ್, ಮೈ ಸನ್. ಓಕೆ ನಮ್ಮ ಜರಿ ಅವರದು ಫ್ರೆಂಡ್, ಓಕೆ ಓಕೆ ವೆರಿ ಗುಡ್ ಫ್ರೆಂಡ್. ಓಕೆ ಇವ ನನ್ನ ಮಗ. ಆಲ್ ಆಫ್ ದೆಮ್ ಎಲ್ಲರೂ ನಮ್ಮ ಮಕ್ಕಳು. ಓಕೆ ನಮ್ಮ ಮಕ್ಕಳು ಬೆಳಿಬೇಕು. ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಅದೇ ಬೆಲ್ ಐಕನ್ ಪ್ರೆಸ್ ಮಾಡಿ, ಎಸ್. ಸಪೋರ್ಟ್ ಮಾಡಿ. ಓಕೆ ಥ್ಯಾಂಕ್ ಯು.